ಇದೆಂಥ ಅಡುಗೆ? ಬಣ್ಣ ಬರೋಕೆ ಹಳದಿ ಮೆಣಸು ಸುರಿದಿಟ್ಟಿದ್ದಿ, ರುಚಿ ನೋಡಿದ್ರೆ ಬರೀ ಕಳಪೆ. ಇಷ್ಟು ವರ್ಷದಿಂದ ನನ್ನ ಅರಮನೆಯಲ್ಲಿ ಅಡುಗೆ ಮಾಡ್ತಿದೀಯ, ಆದ್ರೂ ಇನ್ನೂ ಸರಿಯಾಗಿ ಅಡುಗೆ ಮಾಡಲು ಕಲ್ತಿಲ್ಲ ನೀನು. ಸಾರಿ ಶಕಾಲ್, ಕ್ಷಮಿಸಿಬಿಡಿ. ಚಿಕ್ಕವರಿಂದ ತಪ್ಪು ಆಗ್ತಾ ಇರುತ್ತೆ, ದೊಡ್ಡವರ ಕರ್ತವ್ಯ ಅವರನ್ನ ಕ್ಷಮಿಸಿಬಿಡೋದು ಅಲ್ವೇ ಶಕಾಲ್? ಶಾಂತನಾಗು ಶಾಕಾಲ್, ಶಾಂತ. ನಾನ್ ಕೇಳಿದ್ದೆ ಇಡೀ ಜಗತ್ತಿನಲ್ಲಿ ಜಯಸಿಂಗ್ ಚೌಹಾನ್ನ ಕುಕ್ ಚಿಂಗ್ಲಿಯೇ ಬೆಸ್ಟು. ಅವನ ಕೈ ರುಚಿ ಅಂದ್ರೆ ಜಾದೂನೇ ಅನ್ಬೇಕು ನಾವು. ಹಾ, ಈ ಮಾತು ನಿಜ ಶಕಾಲ್. ಚಿಂಗ್ಲಿಗಿಂತ ಬೆಸ್ಟ್ ಅಡುಗೆ ಯಾರಿಂದಲೂ ಮಾಡ್ಲಾಗದು. ಗಾಯದ ಮೇಲೆ ಉಪ್ಪು ಎರಸ್ತಿದೀಯಾ? ಜಯಸಿಂಗ್ ಚೌಹಾನ್ ನ ಕುಕ್ ಎಲ್ರಿಗಿಂತ ಬೆಸ್ಟ್ ಆಗಿದ್ರೆ ಅವನನ್ನು ಹಿಡಿದು ಇಲ್ಲಿಗೆ ತನ್ನಿ. ಇವತ್ತಿನಿಂದ ಅವನೇ ನಮ್ಗೋಸ್ಕರ ಅಡುಗೆ ತಯಾರಿಸಬೇಕು. ಜೋಗಾನಿಂದ ಆಗೋಲ್ಲ ಈ ಕೆಲ್ಸ. ಸಫೋಲ, ನೀನ್ ಹೋಗು. ಶಕಾಲ್, ನನ್ಗದೇನು? ಪ್ಲೀಸ್ ನನ್ನನ್ನು ಮೊದಲಂತಾಗಿಸು. ವೆಲ್ ಡನ್ ರುದ್ರ. ವರುಣ್, ನೀನ್ ಸೋಲ್ತಾ ಇದೀಯಾ, ಸರಿಯಾಗಿ ಆಡು. ಊಲಾಲಾ, ಇವನ್ ಯಾರಪ್ಪ? ನಾನು ಸಫೋಲಾ. ಯಾರ್ದು ಕಿರಿಚುವ ಶಬ್ದ ಕೇಳಿತಲ್ಲ? ಇಲ್ಲಿ ಯಾರೂ ಇಲ್ಲ. ಇಲ್ಲೂ ಯಾರು ಇಲ್ಲ. ಹಲೋ, ಇಲ್ಲಿ ಯಾರಿದ್ದಾರೆ? ಕಿಚನ್ ಗಾರ್ಡನ್ ಅಲ್ಲಿ ಚಿಂಗ್ಲಿ ತರಕಾರಿ ಕೊಯ್ಯೋದಿದ್ರು, ಅವ್ರೆಲ್ಲಿ ಹೋದ್ರು? ಇಲ್ಲಿ ಟನಲ್ ಹೇಗ್ ಬಂತು? ಸಪೋಲ ಚಿಂಗ್ಲಿಯನ್ನು ತನ್ನ ಜೊತೆ ಎಳ್ಕೊಂಡು ಹೋಗ್ತಿದ್ದಾನೆ. ನಾವು ಅವ್ರನ್ನ ಕಾಪಾಡ್ಬೇಕು, ಬೇಗ. Akira, Zakira, Bazooka, Minds Connecto. ತಡ್ಕೋ, ಇನ್ನು ಸ್ವಲ್ಪ ತಡ್ಕೋ. ಆಮೇಲೆ ನನಗೆ ದಿನಾಲೂ ರುಚಿ ರುಚಿ ಮೃಷ್ಟಾನ್ನ ತಿನ್ನಲು ಸಿಗುತ್ತೆ. ನನ್ನ ಬಾಯಲ್ಲಿ ಈಗಿನಲೇ ನೀರು ಬರ್ತಾ ಇದೆ. ಶಾಕಾಲ್, ಒಬ್ನೇ ಕೂತು ಪಾರ್ಟಿ ಮಾಡಬೇಡ. ಐಡಿಯಾ ಬಂತು ನಂದೇ ಆಗಿತ್ತು. ಐಡಿಯಾ ನಿಂದಾದ್ರೇನಂತೆ? ಅವನನ್ನು ಹಿಡಿದು ತಂದದ್ದು ನಾನು. ಪುನಃ ನಿಮ್ಮಿಬ್ಬರದು ಶುರುವಾಯ್ತಾ? ನಗರ ಕಟ್ಟುವ ಮೊದಲೇ ಕೊಳ್ಳೆಗಾರರು ಬಂದುಬಿಟ್ರು. ಓನು, ಶಕಾಲ್ ಚಿಂಗ್ಲಿಯ ಮೈಂಡ್ ಕಂಟ್ರೋಲ್ ಮಾಡಲು ಮ್ಯಾಜಿಕ್ ಮಾಡ್ತಿದ್ದಾನೆ. ಇಬಾಯಿಸ್ಕಾ ಮೈಂಡ್ ರೀಡಿಂಗ್ ಸ್ಟಾಪ್. ಆ ರುದ್ರನಿಗೆ ಇಷ್ಟೊಂದು ಧೈರ್ಯವೇ? ನಾನು ಜಾದು, ನಾನು ಮಾಯಾಜಾಲ. ಬಾಸ್, ಇದು ಡೈಲಾಗ್ ಹೇಳುವ ಟೈಮ್ ಅಲ್ಲ, ಅವರನ್ನ ಹಿಡಿಬೇಕು. ಈಗ ನನ್ನ ಸರದಿ. ಜಾರಿ ಬಿದ್ದ ಸಪೋಲ. ರುದ್ರ, ರುದ್ರ,
ನಾನು ರುಚಿ ಚಪ್ಪರಿಸಬೇಕು ಅನ್ನುವಾಗ ನೀನು ಕೆಡಿಸಲು ಬಂದುಬಿಟ್ಟೆ. ಆದ್ರೆ ನಾನು ಹಾಗೆ ಆಗಲು ಬಿಡೋದಿಲ್ಲ. ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಅಕೀರಾ ಜಕೀರಾ ಫೂ. ರುದ್ರ, ಹುಲಿಯ ಬಾಯಿಂದ ಬೇಟೆ ಕಸಿಯೋದು ಸುಲಭ ಕಣೋ, ಆದ್ರೆ ಶಾಕಾಲ್ನ ಸೆರೆಯಿಂದ ಬೇಟೆ ಕಸಿಯೋದು ಸಾಧ್ಯವೇ ಇಲ್ಲ. शाकाल, निभा इसका, जिबा इसका, रोप क्रिएटो. ಇತ್ತಗೋ. ಈ ಜೋಗನಿಗೆ ಇಷ್ಟು ಪುಗರ? ಮೈರಾ, ಪ್ಲೀಸ್ ನೀನ್ ಜಾದು ಮಾಡ್ಬೇಡ ಆಯ್ತಾ? ಎಲ್ ನೋಡು, ಅಜ್ಜೆ ಇರುವವರೆಗೆ ನಾವೇನ್ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಹಾಗೇಗೆ ಬಿಟ್ಬಿಡ್ಲಿ? ಜಂತರ್ ಮಂತರ್ ಕಾಲಿ ಕಲಂತರ್ ಛೂ. ಬೇಡ. ನೋಡಿದ್ಯಾ ವರುಣ್, ಜೋಗ ಎಷ್ಟು ದೂರ ಹೋಗಿ ಬಿದ್ದ? ಹೌದು, ನೋಡ್ದೆ. ಅವನ್ ಜೊತೆ ನಾನು ಕೂಡ ದೂರ ಬಿದ್ದೆ. ಅರೆ, ನನಗೆ ಒಳ್ಳೆ ತಿಂಡಿ ತಿನ್ನೋಕಿತ್ತು, ಏಟಲ್ಲ. ಸಾಕು ಮಾಡು ಜಯಸಿಂಗ್ ಚೌಹಾಣ್. ಶಾಕಾಲ್, ಇವತ್ತಿನ ಬಳಿಕ ನೀನು ನನ್ನ ಯಾವುದೇ ಜನರ ಮೇಲೆ ಕಣ್ಣೆತ್ತಿ ನೋಡಿದ್ರೆ ನೀನು ಯಾವುದೇ ರುಚಿ ನೋಡ್ಲು ಬದುಕಿರ್ಲಾರೆ. ಬನ್ನಿ ಮಕ್ಕಳೇ. ಓ, ಇದೊಳ್ಳೆ ಕತೆ ಆಯ್ತಲ್ಲ. ಯಾರಲ್ಲಿ? ಶಾಕಾಲ್, ನೀನ ಓದು ಬರಹ ಕಲಿಯೋ ಪ್ರಾಯದಲ್ಲಿ ನೀನು ಲೈಬ್ರರಿಗೆ ಬರ್ತಿರ್ಲಿಲ್ಲ. ಈಗ ಯಾಕೆ ಬಂದೆ? ಶಾಕಾಲ್ ತನ್ನ ಇಚ್ಛೆಯಂತೆ ನಡೆಯುವವ. ನನಗೆ ಯಾವಾಗ ಎಲ್ಲಿ ಹೋಗೋಕಿದೆ ಅದನ್ನ ನಾನೇ ನಿರ್ಧರಿಸ್ತೀನಿ. ಶಾಕಾಲ್, ನೀನು ಎಳ್ಳಷ್ಟು ಬದಲಾಗ್ಲಿಲ್ಲ. ನೀನು ಕೆಟ್ಟವನೇ ಆಗಿದ್ದೆ, ಇವತ್ತು ಕೆಟ್ಟ ಬುದ್ಧಿ ಬಿಟ್ಟಿಲ್ಲ. ಬದಲಾಗಿ ಬಿಟ್ರೆ ಅವನೆಂತ ಶಾಕಾಲ್? ನೀನು ಸ್ವಲ್ಪನೂ ಬದಲಾಗಿಲ್ಲ. ನಿನ್ನೆಯೂ ನನ್ನ ಬಗ್ಗೆ ಕೆಟ್ಟದಾಡ್ಕೊಂಡಿದ್ದಿ, ಇವತ್ತು ನನ್ನ ಬಗ್ಗೆ ಒಂದೊಳ್ಳೆ ಮಾತು ಆಡೋಲ್ಲ. ಬಾಯಿ ಮುಚ್ಚಿ ಒಂದು ಮೂಲೆಯಲ್ಲಿ ಬಿದ್ಕೊಂಡಿರು, ಇಲ್ಲಾಂದ್ರೆ ನೀವ್ಯಾರು? ನಾನು ಮೆಜಿಷಿಯನ್ ಲೈಬ್ರರಿಯ ಮೆಜಿಷಿಯನ್ ಅಲಜಾರ್. ಮತ್ತು ನೀನು ಖಂಡಿತ ರುದ್ರನೇ ಇರ್ಬೇಕು ಅಲ್ವೇ? ಹೌದು, ನಾನೇ ರುದ್ರ. ನಿನ್ನ ಅಜ್ಜಯ್ಯನನ್ನ ಕರಿ, ತುಂಬಾ ಅಗತ್ಯದ ಕೆಲಸವಿದೆ. ಅಜ್ಜಯ ಚಿಂಗ್ಲೆಯನ್ನ ಅವರ ಊರಿಗೆ ಬಿಡ್ಲು ಹೋಗಿದ್ದಾರೆ. ಅವರ ಮೇಲೆ ಶಾಕಾಲ್ ದುಷ್ಟ ಮ್ಯಾಜಿಕ್ ಮಾಡಿದ್ದ. ಅದಕ್ಕಾಗಿ ಅವರಿಗೆ ಕೆಲ ದಿನಗಳ ವಿಶ್ರಾಂತಿ ಅಗತ್ಯವಿತ್ತು. ಇದಂತೂ ತುಂಬಾ ಕಷ್ಟವಾಯ್ತು. ಸರಿ, ಜಯಸಿಂಗ್ ಬಂದ್ ಕೂಡ್ಲೆ ಅವನಿಗೆ ತಿಳಿಸ್ಬಿಡು. ಶಾಕಾಲ್ ಬಹಳ ವರ್ಷದ ಬಳಿಕ ಲೈಬ್ರರಿಗೆ ಬಂದಿದ್ದ. ಅವನು ಡೈಮಂಡ್ ಆಫ್ ರೈನ್ಬೋ ರಿವರ್ ಎಂಬ ಪುಸ್ತಕ ಓದ್ತಿದ್ದಾನೆ. ಇದರ ಅರ್ಥ ಏನೇನ್ ಗೊತ್ತಾ? ಹೌದು, ಅಜ್ಜಯ್ಯ ಒಮ್ಮೆ ಅದ್ರ ಬಗ್ಗೆ ತಿಳಿಸಿದ್ರು. ಯಾರ ಬಳಿ ರೇಂಬೋ ರಿವರ್ ನ ಡೈಮಂಡ್ ಇರುತ್ತೋ ಅವರ ಮೇಲೆ ಯಾರ ಮ್ಯಾಜಿಕ್ ಪ್ರಭಾವ ಬೀರೋಲ್ಲ. ಅವರನ್ನ ಯಾರಿಂದಲೂ ಸೋಲಿಸಲಾಗ್ದು. ಹಾ, ಜಯಸಿಂಗ್ ವಾಪಸ್ ಬಂದ್ ಕೂಡ್ಲೆ ಅವನಿಗೆ ತಕ್ಷಣ ಈ ವಿಷಯ ತಿಳಿಸು. ಸಮಯ ಕೈ ಜಾರ್ದಿರ್ಲಿ ಮತ್ತು ನಿನ್ನ ಕಾಳಜಿ ವಹಿಸು. ಅಜ್ಜಯ್ಯ ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾವು ತಕ್ಷಣ ಹೋಗಿ ಆ ರೇಂಬೋ ರಿವರ್ ಡೈಮಂಡ್ ಅನ್ನು ಹೊರ ತೆಗಿಬೇಕು. ರುದ್ರ, ಈ ರಿವರ್ ಎಷ್ಟೊಂದು ಬ್ಯೂಟಿಫುಲ್ ಇದೆ. ನಾನು ಇಷ್ಟೊಂದು ಸುಂದರವಾದ ರಿವರ್ ಹಿಂದೆಂದೂ ಕಂಡಿಲ್ಲ. ನಾನು ಮೊದಲ ಬಾರಿ ಬಂದದ್ದು. ನನಗನಿಸುತ್ತೆ
ಅದು ಎಲ್ಲಿಂದ ರೇಂಬೋ ಕಲರ್ಸ್ ನ ರೇಸ್ ಹೊರ ಬರುತ್ತೋ ಅದೇ ಮ್ಯಾಜಿಕಲ್ ಡೈಮಂಡ್ ಇರ್ಬೇಕು. ರುದ್ರ, ನೀನು ಡೈಮಂಡ್ ನ ಪತ್ತೆ ಹಚ್ಚಿ ಬಿಟ್ಟಿದೀಯಾ. ಈಗ ಅದನ್ನ ಹೊರತರುವ ಜವಾಬ್ದಾರಿ ನಂದು. ನನ್ಗೆ ವಾಟರ್ ಡೈವಿಂಗ್ ನ ಚೆನ್ನಾದ ಎಕ್ಸ್ಪೀರಿಯನ್ಸ್ ಇದೆ. ನೀರಿನ ಒಳಗೆ ನಾನು ಬಹಳ ಸಮಯದವರೆಗೆ ಉಸಿರು ತಡೆಯಬಲ್ಲೆ. ನೋಡ್ತಿರು, ನಾನು ಹೀಗ್ ಹೋದೆ, ಹೀಗ್ ಬಂದೆ. ಹಾಯ್, ಹೌ ಕ್ಯೂಟ್. ಓನೋ, ರಿವರ್ ನಲ್ಲಂತೂ ಕ್ರೊಕೊಡೈಲ್ಸ್ ಇವೆ. ಇವನ್ನ ದೂರ ಓಡಿಸ್ಬೇಕು. ಜಂತರ್ ಮಂತರ್ ಕಾಲಿ ಕಲಂದರ್ ಛೂ. ಇವು ಸಿಟ್ಟಿಯಾಕೆ ಗೊಳ್ಳುತ್ತಿವೆ. ಖಂಡಿತ ಮಾಯರಾ ಮ್ಯಾಜಿಕ್ ಮಾಡಿರ್ಬೇಕು. ಮಾಯ್ರಾ, ನೀನು ಮ್ಯಾಜಿಕ್ ಮಾಡ್ಬಿಟ್ಟಿಯಾ, ಆದ್ರೆ ಏನು ಎಡವತ್ತು ಆಗದಿರ್ಲಿ. ರುದ್ರ, ಕಾಪಾಡು. ಬಹಳ ಜೋರಿಂದ ಕಚ್ಚಿತ್ತು. ಇವುಗಳನ್ನ ಓಡಿಸು. ಉಪ್ಸ್, ಸಾರಿ ವರುಣ್. ಡೈವಿಂಗ್ ನಿನ್ನ ಕೆಲಸ ಅಲ್ಲ ಅನ್ಸುತ್ತೆ. ಮಾಯರಾ, ಈ ಮ್ಯಾಜಿಕ್ ನಿನ್ನ ಕೆಲಸವಲ್ಲ. ನಾನು ಹೋಗ್ತೀನಿ ಡೈಮಂಡ್ ತರ್ಲು. Ziba iska friend Lino. ಶಾಬಾಷ್ ರುದ್ರ, ನೀನು ನನ್ನ ಕೆಲಸವನ್ನು ಇನ್ನೂ ಸುಲಭಗೊಳಿಸಿದೀಯಾ. ಈ ಡೈಮಂಡ್ ಬಗ್ಗೆ ತಿಳಿಯೋದಕ್ಕೆ ನಾನು ಲೈಬ್ರರಿಗೆ ಹೋಗಿದ್ದೆ. ಆದ್ರೆ ನನ್ಗೇನು ಗೊತ್ತು ನಿನಗೆ ಇದರ ಸುಳಿವು ಮೊದಲೇ ಆಗಿದೆ ಅಂತ. ಈಗ ಗೊತ್ತೇ ಆಗಿದೆ ಅಂದಮೇಲೆ ಈ ಡೈಮಂಡ್ ನನಗೆ ಕೊಟ್ಟು ಬಿಡು. ನೀವು ಮಕ್ಕಳು ಇದನ್ನ ತಗೊಂಡು ಏನ್ ಮಾಡ್ತೀರಾ? ಕೊಟ್ಟು ಬಿಡು, ಒಳ್ಳೆ ಮಕ್ಕಳು. ಶಕಾಲ್, ಈಗ ಈ ಡೈಮಂಡ್ ನನ್ ಬಳಿ ಇದೆ. ನಿನ್ನ ಯಾವುದೇ ಮ್ಯಾಜಿಕ್ ನನ್ನನ್ನ ಟಚ್ ಮಾಡೋಕ್ಕಾಗಲ್ಲ. ಶಕಾಲ್, ಇವತ್ತು ನೀನು ನನ್ನನ್ನ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಗೆಳೆಯರೇ, ಮನೆಗೆ ಹೋಗೋಣ. ರುದ್ರ, ಖುಷಿಯಿಂದ ಹೆಚ್ಚು ಹಾರಾಡಬೇಡ. ಯಾರ ಬಳಿ ಈ ಡೈಮಂಡ್ ಇದೆಯೋ ಅವರಿಗೆ ಯಾವುದೇ ಮ್ಯಾಜಿಕ್ ಟಚ್ ಮಾಡೋಲ್ಲ. ಆದ್ರೆ ಯಾರ ಬಳಿ ಈ ಡೈಮಂಡ್ ಇಲ್ಲವೋ ಅವನು ಮಾಯ್ರಾ, ಡೈಮಂಡ್ ಹಿಡಿ. ಡೈಮಂಡ್ ಹಿಡ್ದೆ. ಈಗೇನ್ ಮಾಡ್ಲಿ ರುದ್ರ? ಓಡು. ಶಕಾಲ್, ವರುಣ್ ಇರುವವರೆಗೆ ನಿನ್ಗೆ ಡೈಮಂಡ್ ಸಿಕ್ಕ ಹಾಗೇನೆ. ಡೈಮಂಡ್ ಸಿಗುತ್ತಲೇ ಇಲಿ ಕೂಡ ಹುಲಿಯಾಗಿ ಬಿಡ್ತು. ಸಪೋಲ, ಹಿಡಿ ಅವನನ್ನು. ರುದ್ರ, ಎತ್ತಗೋ. ಹುಲಿ ಇಲಿಯಾಗಲು ಹೆಚ್ಚು ಸಮಯ ಬೇಡ. ಇನ್ನಂತೂ ಈ ಡೈಮಂಡ್ ನಾನು ಪಡೆದೆ ಸಿದ್ಧ.
ಅಜ್ಜಯ್ಯ ಅಜ್ಜಯ್ಯ ಇದ್ ತಗೊಳ್ಳಿ ರೇಂಬೋ ಡೈಮಂಡ್. ಶಾಬಾಷ್ ರುದ್ರ, ನೀನು ಇಲ್ಲಿಗೆ ಬಂದಿರುವೆ ಅಂತ ನನ್ಗೆ ರಂಗೀಲಾನಿಂದ ಸುದ್ದಿ ತಿಳಿಯಿತು. ತಡ ಮಾಡದೆ ನಾನು ಬಂದ್ಬಿಟ್ಟೆ. ಆದ್ರೆ ಮಗು ರುದ್ರ, ನಿನಗೆ ಅಸಲಿ ಮತ್ತು ನಕಲಿಯನ್ನು ತಿಳ್ಕೊಳ್ಳುವ ಪ್ರಜ್ಞೆ ಬರಬೇಕು. ಅಲ್ಲಿ ಎದುರು ನಿಂತ ಶಾಕಾಲ್ ಅಸಲಿ ಶಾಕಾಲ್ನಲ್ಲ, ಅವನ ನಕಲಿ ಇಮೇಜ್ ಅದು. ಏನರ್ಥ ಅಜ್ಜಯ್ಯ? ಹಾಗಾದ್ರೆ ಅಸಲಿ ಶಾಕಲ್ ಎಲ್ಲಿದ್ದಾನೆ? ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಅಕೀರ ಜಕೀರ, ಸುಳಿಗಾಳಿ ಬರಲಿ. ಅಜ್ಜಯ್ಯ, ನಿಜವಾಗಿಯೂ ನೀವೇನಾ? ಪುನಃ ಶಾಕಲ್ನ ಮೋಸ ಅಲ್ವಲ್ಲ? ಇಲ್ಲ ರುದ್ರ, ಇದು ನಾನೇ, ನಿನ್ನ ಅಜ್ಜ. ಪ್ಯಾಲೇಸ್ ತಲುಪುತ್ತಲೇ ನನಗೆ ಸುದ್ದಿ ಸಿಕ್ತು ನೀನು ರೈನ್ಬೋ ರಿವರ್ಗೆ ಬಂದಿದ್ದೀ ಅಂತ. ನಾನು ಬಂದ್ಬಿಟ್ಟೆ. ಸಾರಿ ಮಕ್ಕಳೇ, ನಾನು ಬರುವಾಗ ಸ್ವಲ್ಪ ತಡವಾಯ್ತು. ಜೈ ಸಿಂಗ್ ಚೌಹಾನ್, ನೀನು ಬರಲು ಸ್ವಲ್ಪವಲ್ಲ, ತುಂಬಾ ತಡ ಮಾಡಿಬಿಟ್ಟೆ. ಇವತ್ತಿನವರೆಗೆ ನೀನ್ ನನ್ನನ್ನ ಎಷ್ಟೊಂದು ಹೀಯಾಳಿಸಿದ್ದಿ ಅಂದ್ರೆ ಅದಕ್ಕೆಲ್ಲ ನಾನೀಗ ಲೆಕ್ಕ ಮಾಡಿ ಮಾಡಿ ಹಾಗೆ ತೀರಿಸ್ಕೋತೀನಿ. ಯಾಕೆಂದ್ರೆ ಈಗ ಶಾಕಾಲ್ ಎಲ್ರಿಗಿಂತ ಶಕ್ತಿಶಾಲಿಯಾದ. ಶಾಕಾಲ್ ನನ್ನು ಯಾರಿಗೂ ಸೋಲ್ಸೋಕ್ಕಾಗಲ್ಲ, ಯಾರಿಗೂ ಇಲ್ಲ. ಇಬಾಯಿಸ್ಕಾ ಸಿಬಾಯಿಸ್ಕಾ. ಜೈ ಸಿಂಗ್, ಇವತ್ ನೀನು ನಿನ್ನ ಎಲ್ಲಾ ಶಕ್ತಿಗಳನ್ನು ಜೊತೆಯಾಗಿ ಪ್ರಯೋಗಿಸಿದ್ರು ಅದು ನನ್ನ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ. ಶಾಕಾಲ್ ನನ್ನ ಈಗ ಯಾರಿಂದಲೂ ಸೋಲ್ಸೋಕ್ಕಾಗಲ್ಲ. ಅಕೀರ ಜಕೀರ, ಸುಂಟ್ರಗಾಳಿ ಪ್ರಕಟೋ. ರುದ್ರ, ನಾನು ಆ ಪುಸ್ತಕವನ್ನು ಒಮ್ಮೆ ಸೂಕ್ಷ್ಮ ಮನಸ್ಸಿನಿಂದ ಓದಿದ್ದೇನೆ. ಆ ಪುಟ ಹುಡುಕ್ಲು ನನಗೆ ಕೆಲ ಕ್ಷಣ ಬೇಕು. ನೀವು ಮೂವರು ನಿಮ್ಮ ಸ್ಥಿತ ಪ್ರಜ್ಞೆಯನ್ನ ಉಪಯೋಗಿಸಿ ಕೆಲ ಕ್ಷಣ ಶಾಕಾಲ್ನನ್ನ ಬ್ಯುಸಿಯಾಗಿಡಿ. ಓಕೆ ಅಜ್ಜಯ್ಯ. ಜೈ ಸಿಂಗ್ ಮಕ್ಕಳ ಹಿಂದೆ ಹೋಗಿ ಅಡಗಿಕೊಂಡ. ರುದ್ರ, ನೀನು ಅವನನ್ನ ಕಾಪಾಡಲಾರೆ. ಇವತ್ತು ನಿಮ್ಮೆಲ್ಲರನ್ನು ನಾನು ಮುಗಿಸಿ ಬಿಡ್ತೀನಿ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ರುದ್ರ, ಮಾಯರಾ, ವರುಣ್, ಗಮನವಿಟ್ಟು ಕೇಳಿ. ನಾವು ಹೇಗಾದ್ರೂ ಮಾಡಿ ರೈನ್ಬೋದ 7 ಕಲರ್ಸ್ ತರಬೇಕು. ಒಂದ್ ವೇಳೆ ಎಲ್ಲಾ ಕಲರ್ಸ್ ಕೂಡಿದ್ರೆ ಅವು ಈ ಡೈಮಂಡ್ ಅನ್ನ ಒಡೆಯಬಹುದು. ಮಕ್ಕಳೇ, ನೆನಪಿಡಿ, ಫೋಕಸ್ ಅಂಡ್ ಬಿಲೀವ್. ಇಬಾಯಿಸ್ಕಾ ಜಿಬಾಯಿಸ್ಕಾ. ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಇಂಡಿಗೋ, ವಾಲೆಟ್, ಜೈ ಸಿಂಗ್ ಚೌಹಾನ್, ಎಲ್ಲೆಡೆ ಕೇವಲ ಶಾಕಾಲ್ನದ್ದೇ ಗೆಲುವಿನ ಬಣ್ಣ ಹರಡುತ್ತೆ. ಇಲ್ಲ, ಹೀಗೆ ಆಗಲಾಗದು. ಬಿಡಿ ನನ್ನ ಡೈಮಂಡ್ ಒಡೆಯಲಾಗದು. ಜೈ ಸಿಂಗ್ ಚೌಹಾನ್, ನಾನು ಪುನಃ ಬರ್ತೀನಿ. ಆಹಾ ಶಾಕಾಲ್, ಖಂಡಿತ ನಾವು ದಾರಿ ಕಾಯ್ತೀವಿ.
ಮಕ್ಕಳೇ, ನಿಮ್ ಬಗ್ಗೆ ಹೆಮ್ಮೆ ಅನಿಸ್ತಿದೆ. ನೀವು ಮೂವರು ಸೇರಿ ಇವತ್ತು ತುಂಬಾ ಶೌರ್ಯ ತೋರಿಸಿದ್ರಿ. ಥ್ಯಾಂಕ್ ಯು ಅಜಯ್ಯ.